ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ದ.ರಾ ಬೇಂದ್ರೆಯವರು ಬರೆದಿರ್ತಕ್ಕಂತಹ ಪುಟ್ಟ ವಿಧವೆ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ. ಯಾಕೆಂತಂದ್ರೆ ಜ್ಞಾನ ಅಂತಕ್ಕಂಥದ್ದು ನಿಂತ ನೀರಾಗಬಾರ್ದು, ಹರಿಯುವ ನದಿಯಾಗಬೇಕು ಅಂತಕ್ಕಂಥದ್ದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಮೊದಲಿಗೆ ಪುಟ್ಟ ವಿಧವೆ ಅನ್ನುವಂತಹ ಕವಿತೆಯ ಆಶಯವನ್ನ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸೋಣ. ನೋಡಿ, ಬಾಲ್ಯ ವಿವಾಹವು ನಮ್ಮ ಸಮಾಜ ಕಟ್ಟಿಕೊಂಡು ಬಂದಿರತಕ್ಕಂಥ ಒಂದು ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದು, ಈ ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಸಮಾಜದ ಒಂದು ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಹಾಗೇನೆ ಅಪ್ರಾಪ್ತ ವಯಸ್ಸಿನಲ್ಲಿಯೇ ಆಡುವ ಮಕ್ಕಳಿಗೆ ಮದುವೆ ಮಾಡಿ ಅವರ ಜೀವನವನ್ನ ಹಾಳು ಮಾಡುವಂತಹ ದುಷ್ಟ ಪದ್ಧತಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದರ ವಿರುದ್ಧ ಅನೇಕ ದಾರ್ಶನಿಕರು, ಸಾಮಾಜಿಕ ಚಿಂತಕರು, ಸಾಹಿತಿಗಳು ಧ್ವನಿ ಎತ್ತಿರ್ತಕ್ಕಂತಹದ್ದನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಅದರಿಂದ ಏನೂ ಕೂಡ ಪ್ರಯೋಜನವಾಗಿಲ್ಲದ ವಿಚಾರಗಳು ಕೂಡ ನಮಗೆ ತಿಳಿದಿದೆ. ಹಾಗಾದ್ರೆ ಮಕ್ಕಳನ್ನ ಎತ್ತಂತಹ ತಂದೆ ತಾಯಿಗಳೇ ಪರಂಪರೆಯಿಂದ ನಡೆದು ಬಂದಂತಹ ಸಂಪ್ರದಾಯದ ಆಚರಣೆಗೆ ಕಟ್ಟು ಬಿದ್ದು ದೇವರು ದಿಂಡಿರಿನ ಭಯಕ್ಕಾಗಿ ಬಾಲ್ಯ ವಿವಾಹಕ್ಕೆ ದೂಡುವುದು ಎಂತಹ ಅವಮಾನವೀಯವಾದದ್ದು ಅಂತಕ್ಕಂಥದ್ದನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ತಂದೆ ತಾಯಿಗಳೇ ಇಲ್ಲಿ ತಪ್ಪು ಮಾಡ್ತಾ ಇರ್ತಕ್ಕಂತಹ ಸನ್ನಿವೇಶಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನೋಡಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಚಿಕ್ಕಂದಿನಲ್ಲಿಯೇ ವಿಧವೆಯಾದರಂತೂ ಇಡೀ ನಮ್ಮ ಸಮಾಜ ಯಾವ ರೀತಿ ಎಷ್ಟು ನಿಕೃಷ್ಟವಾಗಿ ಅವ್ರನ್ನ ನೋಡ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಥವಾ ಅವ್ರು ಮುಂದೊಂದು ದಿನ ಅನ್ನಕ್ಕಾಗಿ ಬೀದಿ ಬೀದಿ ಅಲೆಯುವಂತಹ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಸಮಾಜ ಇದೆಯಲ್ಲ, ಅವಳ ಹಸಿ ತುಂಬಿರ್ತಕ್ಕಂಥ ದೇಹವನ್ನ ಬಿಸಿಯಾಗಿ ಬಳಸಿ ಬಿಸಾಡುವಂತಹ ಒಂದು ಕಾಮುಕ ಪುರುಷರು ಇಲ್ಲ ಒಂದ್ ಕಡೆ ಈ ಹದ್ದಿನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಅಂತಕ್ಕಂಥದ್ದು, ಈ ಬಾಲ್ಯ ವಿವಾಹದಿಂದ ಏನೆಲ್ಲ ಪರಿಣಾಮಗಳು ಬೀರ್ಬೋದು ಅಂತಕ್ಕಂಥದ್ದನ್ನ ನಾವು ಬೇಂದ್ರೆಯವರ ಪುಟ್ಟ ವಿಧವೆ ಅನ್ನುವಂತಹ ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಬೇಂದ್ರೆಯವರು ಒಂದು ವಿಚಾರವನ್ನ ಹೇಳ್ತಾ ಇದೇನು, ಪುಟ್ಟ ವಿಧವೆಯ ಜೀವನವು ನರಕ ಸದೃಶವಾಗುವುದನ್ನ ಬೇಂದ್ರೆಯವರ ಈ ಒಂದು ಕವನದಲ್ಲಿ ಅಥವಾ ಈ ಒಂದು ಕವಿತೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಯಾವ ರೀತಿ ಅದು ದುಷ್ಪರಿಣಾಮವನ್ನ ಬೀರುತ್ತೆ, ಅಥವಾ ಮೌಢ್ಯ ಸಂಪ್ರದಾಯಗಳಾಗಿರ್ಬೋದು, ಮೌಢ್ಯ ಮೂಢನಂಬಿಕೆಗಳಾಗಿರ್ಬೋದು, ಯಾವ ರೀತಿ ಇಡೀ ಒಂದು ಪುಟ್ಟ ಮಕ್ಕಳ ಅಥವಾ ಒಂದು ಹೆಣ್ಣು ಮಗುವಿನ ಬದುಕನ್ನ ದುರಂತಕ್ಕೆ ಕೊಂಡೊಯ್ಯುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಕವಿತೆಯ ಸಾಲು ಈ ರೀತಿ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಕವಿತೆಯನ್ನ ಓದಿ ಆನಂತರ ಅದರ ವಿವರಣೆಯನ್ನ ನಾನು ನಿಮಗೆ ನೀಡ್ತೇನೆ. ನೋಡಿ, ಆಕೆ ಇದ್ದಳು ಕೂಸು ಈತನಿನ್ನೂ ಹುಡುಗ, ಆಕೆ ಇದ್ದಳು ಕೂಸು ಈತನಿನ್ನೂ ಹುಡುಗ, ಅವರ ತಂದೆ ತಾಯಿಗಳ ಹಿಗ್ಗು ಎಷ್ಟು, ಅವರ ತಂದೆ ತಾಯಿಗಳ ಹಿಗ್ಗು ಎಷ್ಟು, ಧರ್ಮದ ಹೆಸರಿನಲ್ಲಿ ಅವರ ಕೈ ಕೂಡಿಸಲು ಇವರಿಗಿನಿಸಿತು ಹರ್ಷ ಹಬ್ಬದಷ್ಟು, ನೋಡಿ, ಕವಿ ಎಷ್ಟರ ಒಂದು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಒಂದು ಬಾಲ್ಯ ವಿವಾಹ ಪದ್ಧತಿ ಯಾವ ರೀತಿ ಮನುಷ್ಯನ ಮನಸ್ಸಿನಲ್ಲಿ ಆಸುವಕ್ಕಾಗಿ ಒಳಗೊಂಡಿದೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದಿಲ್ಲಿ. ನೋಡಿ, ಪುಟ್ಟ ವಿಧವೆಯ ಬದುಕಿನಲ್ಲಿ ಬಾಲ್ಯ ವಿವಾಹ ಪದ್ಧತಿ ಹೇಗೆ
ಅವಳ ಬದುಕನ್ನ ದುರಂತಮಯವನ್ನಾಗಿ ಮಾಡ್ತು ಅನ್ನೋದನ್ನ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಇಲ್ಲಿ 6 ಅಂಕಗಳಿಗೆ ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ. ಆಗ ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದು 10 ಅಂಕದ ಪ್ರಶ್ನೆಗಳು ಬರ್ತವೆ, 6 ಅಂಕದ ಭಾವಾರ್ಥಗಳು ಬರ್ತವೆ. ಹಾಗಾಗಿ 16 ಅಂಕಗಳಿಗೆ ಈ ಒಂದು ಕವಿತೆಯ ಭಾಗ ಬಹು ಮುಖ್ಯವಾಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಒಂದ್ ರೀತಿಯಲ್ಲಿ ನಾವು ಗಮನಿಸ್ತಕ್ಕಂಥದ್ದು ವೈದಿಕ ಪರಂಪರೆಯ ಸಂಪ್ರದಾಯವನ್ನು ಕೂಡ ನಾವಿಲ್ಲಿ ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಬೇಂದ್ರೆಯವರು ಈ ಒಂದು ಪದ್ಯ ಭಾಗವನ್ನ ಬರೆದಿದ್ದಾರೆ. ಯಾಕೆ ನಿಮ್ಗೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಭಾವಾರ್ಥವನ್ನ ಬರಿಬೇಕಾದ್ರೆ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸುಲಲಿತವಾಗ್ಲಿ ಅಂತ ಹೇಳಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಭಾವಾರ್ಥವನ್ನ ಬರಿಬೇಕಾದ್ರೆ ಈ ಪದ್ಯ ಭಾಗವನ್ನು ಬೇಂದ್ರೆಯವರು ಬರೆದಿರ್ತಕ್ಕಂತಹ ಪುಟ್ಟ ವಿಧವೆ ಅನ್ನುವಂತಹ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದು ಆನಂತರ ನೀವು ವಿಚಾರವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ತಕ್ಕಂಥದ್ದು ತುಂಬಾ ಸುಲಭ ಅಂತಕ್ಕಂಥದ್ದು. ನೋಡಿ, ಈ ಒಂದು ಸಾಲುಗಳ ವಿಚಾರ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಇನ್ನು ಆಕೆ ಕೂಸು ಅಂತಕ್ಕಂಥ ಸಾಲು. ಇನ್ನು ಆಕೆ ಕೂಸು ಅಂದ್ರೆ ಸುಮಾರು 6 ವರ್ಷ ಇರಬಹುದು, ಅಥವಾ 6 ರಿಂದ 8 ವರ್ಷ ಇರಬಹುದು ಆ ಹುಡುಗಿಗೆ, ಅಥವಾ ಅದಕ್ಕೆ ಕೂಸು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಈತ ನಿನ್ನು ಹುಡುಗ ಅಂತ, ಈತ ಸುಮಾರು 12, 13, 14 ವರ್ಷದ ಹುಡುಗ. ಯಾಕೆಂದ್ರೆ ನಾವು ಬಾಲ್ಯ ವಿವಾಹ ಅಂತಂದ್ರೆ 18 ವರ್ಷದ ಒಳಗೆ ಇರ್ತಕ್ಕಂತಹ ವ್ಯಕ್ತಿಗಳಿಗೂ ಮದುವೆ ಮಾಡಿದ್ರು ಕೂಡ ಬಾಲ್ಯ ವಿವಾಹ ಅಂತ ಕರಿತೀವಿ. ಹಾಗಾದ್ರೆ 6 ವರ್ಷದ ಹುಡುಗಿ, ಹಾಗೇನೆ 14 ಅಥವಾ 12 ವರ್ಷದ ಹುಡುಗ, ನೋಡಿ ಇವರಿಗೆ ಇಲ್ಲಿ ವಿವಾಹವನ್ನ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು. ನೋಡಿ, ಚಿಕ್ಕ ಮಕ್ಕಳಿಗೆ ವಿವಾಹ ಮಾಡುವ ಸಂಭ್ರಮದಲ್ಲಿರುವಂತಹ ತಂದೆ ತಾಯಿಗಳು, ಪರಂಪರೆಯಿಂದ ನಡೆದು ಬಂದ ಸಂಪ್ರದಾಯದ ಆಚರಣೆಗೆ ಕಟ್ಟು ಬಿದ್ದು ಏನ್ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು? ಪರಂಪರೆಯಿಂದ ನಡೆದು ಬಂದಂತಹ ಒಂದು ಮೌಢ್ಯ ಅಥವಾ ಎಲ್ಲೋ ಒಂದ್ ಕಡೆ ಈ ಕುರುಡು ನಂಬಿಕೆಗೆ ಕಟ್ಟು ಬಿದ್ದು, ಅಥವಾ ಸಂಪ್ರದಾಯಗಳಿಗೆ ಕಟ್ಟು ಬಿದ್ದು, ಮೌಢ್ಯತೆಗೆ ಕಟ್ಟು ಬಿದ್ದು ಆ ಚಿಕ್ಕ ಮಕ್ಕಳನ್ನ ಮದುವೆ ಮಾಡ್ತಾ ಇದ್ದಾರೆ. ಆಗ ಮದುವೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪುಟ್ಟ ಮಕ್ಕಳಿಗೆ ಮದುವೆ ಎಂಬಂತಹ ಒಂದು ಪರಿಕಲ್ಪನೆನೇ ಗೊತ್ತಿಲ್ಲ, ಅಥವಾ ಅದರ ಪರಿವೇ ಇಲ್ಲ, ಅದರ ತಿಳುವಳಿಕೆನೇ ಇಲ್ಲ. ಆ ಮಕ್ಕಳಿಗೆ ಮದುವೆಯನ್ನ ಮಾಡ್ತಾ ಇರ್ತಕ್ಕಂತಹ ತಂದೆ ತಾಯಿಗಳು. ಹಾಗೇನೆ ಆ ಮದುವೆ ಎಂಬಂತಹ ಪರಿಕಲ್ಪನೆನೇ ಇಲ್ಲದೆ ಇರ್ತಕ್ಕಂಥ ವಯಸ್ಸಿನಲ್ಲಿ ಬಾಲ್ಯ ವಿವಾಹವನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಂತೋಷ ಸಂಭ್ರಮದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅವರ ಮನೆಗಳಲ್ಲಿ, ತಂದೆ ತಾಯಿಗಳ ಮನೆಗಳಲ್ಲಿ. ಹಾಗೇನೆ ತಂದೆ ತಾಯಿಗಳು ಒಂದ್ ರೀತಿಯಲ್ಲಿ ತುಂಬಾ ಸಂತೋಷದಿಂದ, ಹರ್ಷದಿಂದ ಅವ್ರೇನ್ ಮಾಡ್ತಿದ್ರೆ ಮದುವೆಯನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಮೊದಲನೇ ಈ ಒಂದು ಪದ್ಯ, ನಾನೇನು ಈ ಸಾಲುಗಳನ್ನ ಓದ್ದೆ ಅದರ ಒಂದು ಭಾವಾರ್ಥ. ಹಾಗೇನೆ ನೋಡಿ, ಎರಡನೇ ಒಂದು ಭಾವಾರ್ಥವನ್ನ ಗಮನಿಸೋದಾದ್ರೆ, ನೋಡಿ, ಕೊರಳ ಕರಿಮಣಿ ಇಲ್ಲಿ ಗಲ್ಲದರಿಶಿನವು ಮೂಗಬೊಟ್ಟು ಅಂತಕ್ಕಂಥದ್ದು. ಕೊರಳ ಕರಿಮಣಿ ಗಲ್ಲದರಿಶಿನವು ಮೂಗುಬೊಟ್ಟು, ಆಮೇಲೆ ಉದ್ದ ಕುಂಕುಮದ ಅಂದ, ಆ ಪುಟ್ಟ ಮುತ್ತೈದೆ ಪುಟನೆ ಇಲ್ಲಿ ನೆಗೆದಾಡಿ, ಪುಟನೆ ನೆಗೆದಾಡೆ, ಆ ಪುಟ್ಟ ಮುತ್ತೈದೆ ಪುಟನೆ ನೆಗೆದಾಡೆ, ಅಷ್ಟೇ ಕಂಡಿತು ಕಣ್ಣಿಗದೆಷ್ಟು ಚಂದ, ಅಷ್ಟೇ ಕಂಡಿತು ಕಣ್ಣಿಗದೆಷ್ಟು ಚಂದ. ನೋಡಿ, ನಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ಅವಳು ಪುಟ್ಟ ಮುತ್ತೈದೆ ಆಗಿದ್ದಾಳೆ. ನೋಡಿ, ಮದುವೆಯಾದ ತಕ್ಷಣನೇ ನೋಡಿ ಪುಟ್ಟ ಮುದ್ದೈದೆ, ಇಲ್ಲಿ ಪುಟ್ಟ ಮುತ್ತೈದೆ ಅಂತಕ್ಕಂಥ ಚಿಕ್ಕ ಮಗುವಿಗೆ ಮದುವೆಯನ್ನ ಮಾಡಿದ್ದಾರೆ. ಈಗ ಅವಳು ಪುಟ್ಟ ಮುತ್ತೈದೆ ಆಗಿ ಮನೆ ತುಂಬಾ ಒಡ್ಡಾಡ್ತಾ ಇದ್ದಾಳೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ನಾನು ಮದುವೆ ಆಗಿದ್ದೀನಿ ಅನ್ನತಕ್ಕಂತಹ ಪರಿವೇ ಇಲ್ಲ ಅಂತಹ ಒಂದು ಮಗು. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಚಿಕ್ಕ ಆ ಪುಟ್ಟ ಹೆಣ್ಣು ಮಗಳಿಗೆ ಬಾಲ್ಯ ವಿವಾಹ ನೆರವೇರಿದೆ. ಅವಳ ಕೊರಳಲ್ಲಿ ಕರಿಮಣಿ ಇದೆ, ಅಂದ್ರೆ ಮಾಂಗಲ್ಯ ಸರ ಇದೆ. ಕೆನ್ನೆಯಲ್ಲಿ ಆ ಕೆನ್ನೆಗೆ ಅರಿಶಿನವನ್ನ ಹಚ್ಚಿದ್ದಾರೆ.
ಮೂಗಿಗೆ ಮೂಗುಬಟ್ಟನ್ನ ಇಟ್ಟಿದ್ದಾರೆ, ಹಣೆಯಲ್ಲಿ ಕುಂಕುಮವನ್ನ ಇಟ್ಟಿದ್ದಾರೆ. ಅವಳು ಮುತ್ತೈದೆಯಾಗಿ, ಪುಟ್ಟ ಮುತ್ತೈದೆಯಾಗಿ ಅಲ್ಲಿ ಕಾಣಿಸ್ತಾ ಇದ್ದಾಳೆ. ಹಾಗೇನೆ ಆ ಕಡೆ ಈ ಕಡೆ ನಗೆ, ಇಲ್ಲಿ ಇಲ್ಲ ಒಂದ್ ಕಡೆ ಇಲ್ಲಿ ಏನ್ ಮಾಡ್ತಿದ್ರೆ, ನಗದಾಡಿ ಆ ಕಡೆಯಿಂದ ಈ ಕಡೆಗೆ ನಗ್ತಾ ಹಾಡ್ತಾ ಇಲ್ಲಿ ಓಡಾಡ್ತಾ ಇದ್ದಾಳೆ. ಮನೆ ತುಂಬಾ ಓಡಾಡುತ್ತಿದ್ದಾಳೆ. ತಂದೆ ತಾಯಿ ಹಾಗೂ ನೋಡುಗರ ಕಣ್ಣಿಗೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಯಾರು? ಆ ಪುಟ್ಟ ಮುತ್ತೈದೆ. ತಂದೆ ತಾಯಿಗಳ ಮತ್ತೆ ನೋಡುಗರ ಕಣ್ಣಿಗೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಆ ಪುಟ್ಟ ಮುತ್ತೈದೆ ಎಂದು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಾಲುಗಳನ್ನು ನಾವು ಗಮನಿಸೋದಾದ್ರೆ ನೋಡಿ, ಇಲ್ಲಿ ವರ್ಷವೆಂಬುದರೊಳಗೆ ಚೊಚ್ಚಲದ ಸಂಭ್ರಮವು, ವರ್ಷವೆಂಬುದರೊಳಗೆ ಚೊಚ್ಚಲದ ಸಂಭ್ರಮವು, ದೈವದಾಟವು ಎಂದಿ ಇಡಿಯ ಊರು. ಇಲ್ಲಿ ದೈವದಾಟವು ಎಂದಿ ಇಡಿಯ ಊರು, ಮಗನು ಬಂದರೆ ಇಹಕ್ಕೆ ತಂದೆ ಏರಿದ ಪರಕೆ. ಮಗನು ಬಂದನು ಇಹಕ್ಕೆ ತಂದೆ ಏರಿದ ಪರಕೆ. ಕ್ಷೀರ ಸಾಗರವಾಯಿತು ಉಪ್ಪು ನೀರು, ಕ್ಷೀರ ಸಾಗರವಾಯಿತು ಉಪ್ಪು ನೀರು ಅಂತಕ್ಕಂಥದ್ದು. ನೋಡಿ, ಈ ಸಾಲುಗಳಲ್ಲಿ ಎಂತಹ ಒಂದು ದುರಂತ, ಎಂತಹ ಒಂದು ದೈವದಾಟ ಅಲ್ವಾ. ನೋಡಿ, ಪುಟ್ಟ ಹುಡುಗಿ ಈಗ ದೊಡ್ಡವಳಾಗಿದ್ದಾಳೆ. ದೊಡ್ಡವಳಾಗಿ ಆನಂತರ ಮದುವೆ ಆಗಿರ್ತಕ್ಕಂಥದ್ದು ಆಲ್ರೆಡಿ. ಈಗ ದೊಡ್ಡವಳಾಗಿದ್ದಾಳೆ ಅವಳು. ಇಲ್ಲಿ ಪ್ರಸ್ತದ ಶಾಸ್ತ್ರವೂ ಕೂಡ ಮುಗಿದಿದೆ. ಈಗ ವರ್ಷ ತುಂಬುವುದರೊಳಗೆ ಅವಳು ಒಂದು ಗರ್ಭಿಣಿಯಾಗಿ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಚೊಚ್ಚಲ ಅಂದ್ರೆ ಮೊದಲನೇ ಆ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಆ ಒಂದು ಗಂಡು ಮಗುವಿಗೆ ಆ ಪುಟ್ಟ ಮುತ್ತೈದೆ ಈಗ ಜನ್ಮವನ್ನ ಕೊಟ್ಟಿದ್ದಾಳೆ. ಹಾಗೇನೆ ಜನ್ಮ ನೀಡಿದ್ದಾಳೆ. ಇಡೀ ಊರಿಗೆ ಒಂದು ರೀತಿಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದೆ. ಹಾಗೇನೆ ಇನ್ನೊಂದು ಕಡೆ ಇಲ್ಲಿ ದೈವದಾಟವು ಎಂಬಂತೆ ಅಥವಾ ವಿಧಿಯ ಆಟವು ಎಂಬಂತೆ ಈ ಕಡೆ ಪುಟ್ಟ ಹುಡುಗಿಯ ಗಂಡ ಅವನು ಇಲ್ಲ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಕಡೆ ನೋಡಿ ಮಗು ಹುಟ್ಟಿದೆ, ಈ ಕಡೆ ನೋಡಿ ಅದಕ್ಕೆ ಹೇಳ್ತಾ ಇದ್ರೆ ಇಲ್ಲಿ ಬಂದನು ಇಹಕ್ಕೆ ತಂದೆ ಓದನು ಪರಕೆ ಅಂತಕ್ಕಂಥದ್ದು. ನೋಡಿ, ಈ ಇಹ ಅಂತ ಅಂದ್ರೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಭೂಲೋಕ ಅಂತಕ್ಕಂಥದ್ದು, ಅಲ್ಲಿ ಪರ ಅಂತ ಅಂದ್ರೆ ಸ್ವರ್ಗ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಇದೆ, ಈಗ ನಾವು ಗಮನಿಸ್ತಾ ಇದೀವಿ, ಇಲ್ಲಿ ಆ ಪುಟ್ಟ ಹುಡುಗಿಯ ಗಂಡ ಸಾವನ್ನಪ್ಪಿದ್ದಾನೆ. ಇಡೀ ಊರು ಮನೆ ಎಷ್ಟು ಸಂತೋಷವನ್ನ ಪಡ್ತಾ ಇತ್ತೋ, ಈಗ ದುಃಖದ ಕಡಲಿನಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಕ್ಕಂಥದ್ದು. ಅದಕ್ಕೆ ದೈವದಾಟ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತಾ ಇದ್ದಾರೆ ಬೇಂದ್ರೆ ಅವರು. ಹೇಗೆ ಹಾಲಿನಂತೆ ಇದ್ದಂತಹ ಸಮುದ್ರ, ಹಾಲಿನ ಸಾಗರದಂತೆ ಇದ್ದಂತಹ ಹಾಲಿನ ಸಮುದ್ರದ ಇದ್ದಂತಹ ಕುಟುಂಬ ಈಗ ಉಪ್ಪು ನೀರಿನ ಕಡಲಿನಂತಾಗಿದೆ. ಈ ಸಂಸಾರಕ್ಕೆ ಬರಸಿಡಿಲು ಬಡಿದಂತಾಗಿ, ಅದಕ್ಕೆ ಕವಿ ಹೇಳ್ತಾ ಇದ್ದಾರೆ, ಕ್ಷೀರ ಸಾಗರದಂತಿದ್ದಂತಹ ಸಂಸಾರದಲ್ಲಿ ಉಪ್ಪು ನೀರು ಬೆರೆತಂತಾಗಿದೆ ಅಂತಕ್ಕಂಥದ್ದು. ಉಪ್ಪು ನೀರು ಬೆರೆತಂತೆ ಆಗೋಗಿದೆ ಎಂದು ಕವಿ ಹೇಳ್ತಾ ಅವಳ ಬದುಕಿನ ದುರಂತವನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಆ ಪುಟ್ಟ ಮುತ್ತೈದೆ ಈಗ ವಿಧವೆಯಾಗಿದ್ದಾಳೆ. ಆ ಪುಟ್ಟ ಮುತ್ತೈದೆ ಈಗ ಪುಟ್ಟ ವಿಧವೆ. ಇದಿಷ್ಟು ಈ 3 ಪದ್ಯಗಳ ಒಂದು ಸಾರಾಂಶ. ಇನ್ನು 3 ಪದ್ಯಗಳಿವೆ. ಅದನ್ನ ನಾನು ಮುಂದಿನ ಭಾಗ 2ರಲ್ಲಿ ನಾನು ಅದ್ರ ಬಗ್ಗೆ ವಿವರಣೆಯನ್ನ ನೀಡ್ತೀನಿ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಶುಭವಾಗ್ಲಿ.